हेलो पूजा वी मेंडन ರೆಡಿಯಾ 100 ಡೇ ADV ಚಾಲೆಂಜ್ಗೆ. ನಮಸ್ತೆ ಎಲ್ರಿಗೂ. ಇವಾಗ ಒಂದು ಹೊಸ ಚಾಲೆಂಜ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. 100 ಡೇ ADV ಚಾಲೆಂಜ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೇವೆ ವೈಫ್ ಜೊತೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಚಾಲೆಂಜ್. ಸೊ ಡೇ 1 ಎಕ್ಸೈಟೆಡ್? ಫುಲ್ ಎಕ್ಸೈಟೆಡ್. ಎಂತ ಕಲಿಬೇಕಂತಿದ್ದೇವೆ ನಾವಿವತ್ತು? ನಾವಿವತ್ತು ಬೈಕ್ ಸ್ಟಾರ್ಟ್ ಮಾಡೋದು ಅಲ್ಲ, ಬೈಕಲ್ಲಿ ಕೂತ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡೋದು. ವಾರೇ ವಾ ವಾ ವಾ, ಕಲ್ತಾಗೆ ನೀವು ಇವತ್ತು ಎಷ್ಟೆಲ್ಲ ಕಲಿತಿ. ಹೌದಾ? ನೀ ಹೇಳಿದಲ್ಲ ರೊಟ್ಟಿ ಇದೆ, ಇಂಜಿನ್ ಸ್ಟಾರ್ಟ್ ಮಾಡಿ. ಫಸ್ಟ್ ಕೂತ್ಕೊಳ್ಳಿ ನೋಡ ಬೈಕಲ್ಲಿ ಹೇಗೆ ಕೂತ್ಕೊಳ್ತಾರೆ. ಓಬೋ ಇನ್ನು ಬೈಕ್ ಎತ್ತಬೇಕು ನಾವೀಗ ಸೈಡ್ ಸ್ಟ್ಯಾಂಡಿಂದ ಎತ್ತೇವೆ. ಹೌ ಡು ಯು ರಿಮೂವ್ ಇಟ್? ಚಿಕ್ಲಿ ಯು ಟು ಪುಟ್ ಇಟ್ ಆನ್ ದ ಫುಟ್ ಪೆಕ್ಸ್. ನಿನ್ನದು ಕಾಲನ್ನು ಅದು ಅಲ್ಲ, ಅದು ಬ್ರೇಕ್. ಫುಟ್ ಪೆಕ್ಸ್ ಇಡ್ ಅಂತೇಳಿದ್ರೆ ಬ್ರೇಕ್ ಹತ್ರ ಹೋಗಿರ್ತಾಳೆ ಮಾರಕ್ಕೆ. ಅದನ್ನು ನೀನು ಲಿಫ್ಟ್ ಮಾಡಿ ಹೀಗೆ ಒತ್ತುದು. ಅದು ಮತ್ತೆ ಪುನಃ ಹಾಗೆಲ್ಲ ಒತ್ತುದು. ಅದೆಂತ ಗೇರಾ ಮೇಲೆ ಎತ್ತಲಿಕ್ಕೆ? ಫುಟ್ ಪೆಗೆ ಕೂಡ ಪ್ರೆಷರ್ ಹಾಕಬೇಕು. ಒಂದು ಈಸಿಯರ್ ಟೆಕ್ನಿಕ್ ಹೇಳುದು ಇದರಲ್ಲಿ. ಹ್ಯಾಂಡಲ್ ಬಾರ್ ಹೀಗೆ ಇಡು, ಯಾವತ್ತು ಎತ್ತಲಿಕ್ಕೆ ಸುಲಭ. ಎತ್ತು. ಎಸ್, ಕಮಾನ್ ಹಾಕು. ಒಂದು ಸೈಡ್ ಸ್ಟ್ಯಾಂಡಿಂದ ಒಂದು ಗಾಡಿ ಎತ್ತಲಿಕ್ಕೆ ಆಗಲ್ಲ. ನೀನು 100 ಡೇ ADV ಚಾಲೆಂಜ್ ಗಾಡಿ ಕಲ್ತಾಗೆ ನೀನು ಗಾಡಿ ಬಿಡದೆ ನೀ ಯಾವಾಗ. ಜೋರ್ ಲಗ ಕೈಸಾ. ಜೋರ್ ಲಗ ಕೈಸಾ. ಹಾಕ್ಬೇಕು, ಬಲ ಹಾಕಬೇಕು. ಫುಟ್ ಪ್ಯಾಕ್ ಮೇಲೆ ಬಲ ಹಾಕಬೇಕು, ಹ್ಯಾಂಡಲ್ ಬಾರ್ ಮೇಲೆ ಬಲ ಹಾಕಬೇಕು. ಎಸ್, ಹಾಗೆ ಬರಬೇಕು. ಎಸ್, ಇವತ್ತು ಸೈಡ್ ಸ್ಟ್ಯಾಂಡಿಂದ ಹೇಳೋದಿಲ್ಲ ಗೈಸ್. ನೋಡ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಓಕೆ, 3, 2, 1. ಸೈಡ್ ಸ್ಟ್ಯಾಂಡ್ ತೆಗಿ ಫಸ್ಟಿಗೆ. ಸೀದಾ ಮಾಡು ಗಾಡಿ. ಗಾಡಿ ಸೀದಾ ಮಾಡು ಮಾರೆ. ಕ್ಲಚ್ ಹತ್ತು. तो एक साइड ऊपर रखो पैर. ಒಂದು ಸೈಡ್ ಮೇಲೆ ಇರಲಿ. ಇನ್ನೊಂದು ಸೈಡಲ್ಲಿ ಗಾಡಿ ಬ್ಯಾಲೆನ್ಸ್ ಆಗಬೇಕು. ಇದರಲ್ಲಿ ಗಾಡಿ ಬ್ಯಾಲೆನ್ಸ್ ಆಗಬೇಕು, ಗೊತ್ತಾಯ್ತಾ? ಹೀಗೆ ಹೀಗೆ ಈಗ ಸೈಡ್ ಸ್ಟ್ಯಾಂಡ್ ನೀನು ಗಾಡಿ ಎಳಿತಿಯಲ್ಲ, ಗಾಡಿ ಎತ್ತ ಕೂಡಲೇ ಬ್ರೇಕ್ ಸೈಡ್ ಫುಟ್ ಕೆಳಗೆ ಹೋಗಬೇಕು, ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಮತ್ತೆ ಪುನಃ ಈ ಫುಟ್ ಕೆಳಗೆ ಬರಬೇಕು, ಬ್ರೇಕ್ ಮೇಲೆ ಕಾಲಿರಬೇಕು. ಯಾವತ್ತು ಮ್ಯಾಕ್ಸಿಮಮ್ ಒಂದು 70% ಟ್ರೈ ಮಾಡು ಕಿ ರೈಟ್ ಸೈಡ್ ಫುಟ್ ಮೇಲೆ ಇರಬೇಕು. ಯಾಕಂತೇಳಿದ್ರೆ ಅಲ್ಲೇ ಬ್ರೇಕ್ ಇರೋದು. ಲೆಫ್ಟ್ ಕಾಲು ಕೆಳಗೆ ಇಡು, ಸೈಡ್ ಸ್ಟ್ಯಾಂಡ್ ಹಾಕು, ಗಾಡಿ ಕೆಳಗೆ ಮಾಡು. ಲೆಫ್ಟ್ ಸೈಡ್ ಕೆಳಗೆ ಮಾಡಿದ್ರೆ ಲೆಫ್ಟ್ ಸೈಡ್ ಹಾಕು ವೆಯ್ಟ್. ಗಾಡಿ ವೆಯ್ಟ್ ಲೆಫ್ಟ್ ಸೈಡ್ ಹಾಕು. ಇಲ್ಲ, ಲೆಫ್ಟ್ ಸೈಡ್ ಕೆಳಗೆ ಹಾಕು ಗಾಡಿ ವೆಯ್ಟ್. ಆಯ್ತಲ್ಲ, ಸೈಡ್ ಸ್ಟ್ಯಾಂಡ್ ಹಾಕೀಗ. ಇನ್ನೇನು ಸೈಡ್ ಸ್ಟ್ಯಾಂಡ್ ಹಾಕು. ಸೈಡ್ ಸ್ಟ್ಯಾಂಡ್ ಹಾಕುವರೆಗೆ ಅತ್ಲಾಗೆ ವೆಯ್ಟ್ ಕೊಡ, ಅತ್ಲಾಗೆ ಬಗ್ಗಿಸ ಗಾಡಿಯನ್ನ. ಆ ಸೈಡ್ ಎತ್ಲಾಗ ಬಗ್ಗಿಸಿ. ಮತ್ತೆ ನೀನು ಸೈಡ್ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಕಾಲೆಲ್ಲಿ ಇರುತ್ತೆ ನೀನು ಅದು ಕೆಳಗಡೆ. ಹೈಟ್ ಕಮ್ಮಿ ಪ್ರಾಬ್ಲಮ್ ನಂದಲ್ಲ. ಹೈಟ್ ಕಮ್ಮಿ ಅಲ್ಲ, ನಿಂಗೆ ಇದು ಕಾಮನ್ ಸೆನ್ಸ್ ಪ್ರಾಬ್ಲಮ್. ನಿಮಗೆ हाइट कमी प्रॉब्लम अंते. एक और बार डायलॉग बोला, सीधा चल के जाऊंगी मैं इधर से. व्हाट इज द वेट ऑफ दिस व्हीकल? ಇಲ್ಲಿ ಈಗ ಕೊಡಬೇಕಾ, ಪ್ರೆಷರ್ ಕೊಡಬೇಕಾ ಗಾಡಿ ಮೇಲೆ? ಇಲ್ಲಿ ವೆಯ್ಟ್ ಕೊಡದೆ ನೀನು ಹೇಗೆ ಹೋಗ್ತೀನಿ? ಇಲ್ಲಿ ನೋಡಿ, ಕಾಲಲ್ಲಿ ಎಷ್ಟು ಗಾಡಿ ನಾನು ಕಾಳೆ ಬರ್ತೀನಿ. ನಾನು ಕಾಲಲ್ಲಿ ಬರ್ತಾ ಉಂಟು ಗಾಡಿ. ಕಾಲಲ್ಲಿ ಪ್ರೆಷರ್ ಹಾಕಿ ಹೇಳ್ತೀನಿ ನೋಡು, ಕಾಲಲ್ಲಿ ಇತ್ತು ಇಷ್ಟು ಬರ್ತಾ ಉಂಟು. ಕುಚ್ ಬಿ ನೈ ಕರ್ನೆ, ಇತ್ನಾ ಹಿ ಕರ್ನೆ. नो हिंदी.
ಹಾಂ ಇಷ್ಟೇ ಮಾಡೋದು. ಎಷ್ಟು ಸುಲಭ ಇದರಲ್ಲಿ. ಹೀಗೆ ಸ್ಟ್ರೈಟ್ ಇಟ್ಟು ತೆಗೆಯೋದು ಕಷ್ಟ. ಅದಕ್ಕೆ ನಿಮಗೆ ಬಗ್ಗಿಸಿದ್ದು ಒಂದು ಸೈಡ್ ಇಟ್ಲಾಗ ಬಗ್ಗಿಸಿಲ್ಲ ನೋಡಿ. ಒಂದು ಕಾಲು ಒಂದು ಕೈ, ಸಿಂಪಲ್ ಗೈಸ್ ನೋಡಿ. ಇದು ಕಾಲು ಇದು ಕೈ ಇಟ್ಕೊಂಡು ಇಷ್ಟೇ. ಇಷ್ಟು ಮಾಡಬೇಕಾದ್ರೆ ನಿಮ್ಮದೊಂದು ಕಾಲು ಇಲ್ಲಿರಬೇಕು, ಒಂದು ಕಾಲು ಇಲ್ಲಿರಬೇಕು. ಹೀಗೆ ಗೊತ್ತಾಯ್ತಾ? ಇದು ಕಾಲು ಪ್ರೆಷರ್ ಹಾಕ್ಬೇಕು. ನೀನು ಪ್ರೆಷರ್ ಹಾಕರೆ ಆಗೋದಿಲ್ಲ. ಇದು ಪ್ರೆಷರ್ ಇಲ್ಲಿ ನೋಡಿ. ಇದು ಮಾಡಿ, ಇದು ಕಲಿ ಹೀಗೆ ಹಾಕ್ಲಿಕ್ಕೆ. ಗಾಡಿ ಮಗ್ಚೋದಿಲ್ಲ ಮಾರೆ, ಎಂತ ಆಗೋದಿಲ್ಲ. ನಾ ಇಲ್ಲಿ ಇದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಎಲ್ಲ ಕಡೆ. ಗೈಸ್ ಇವಳಿಗೆ ಇವತ್ತು ಸೈಡ್ ಸ್ಟ್ಯಾಂಡ್ ತೆಗಿಲಿಕ್ಕೆ ಕಲಿಸಿಯೇ ಹೋಗುದು ನಾವು. ಹಾಕಬಲ್ಲ. ಈಗ ಒಂದು ಸ್ವಲ್ಪ ಬರ್ತಾ ಉಂಟು ಗೈಸ್ ಬಲ. ಇಡೀ ಜಾತಿಯ ಕಾಮನ್ ಸೆನ್ಸ್ ಕಮ್ಮಿ. ಗಾಡಿ ಹಿಡ್ಕೊಂಡು ಎಸ್ ಕಮಾನ್ ಕಮಾನ್. ಯಾ ವೆರಿ ಗುಡ್ ವೆರಿ ಗುಡ್. ಸೀದಾ ಮಾಡಿ ಸೀದಾ ಮಾಡಿ, ಹಾಗೆ ಹ್ಯಾಂಡಲ್ ಬಾರ್ ಸೀದಾ ಮಾಡಿ. ಎಸ್ 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 ರೈಟ್. ಗುಡ್ 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 ನೈಸ್ ನೈಸ್ಲಿ ಡನ್. ನೋಡಿದ್ದೀರಾ ಎಷ್ಟು ಸುಲಭವಾಗಿ. ಒಂದು ಅರೌಂಡ್ 200 kg ಬೈಕು, ಬಟ್ ಇವಾಗ ಹೋಗ್ಬಿಟ್ಟು ಈಗ 170 kg ಬಂದಿದೆ ಎಲ್ಲ. ವೆಯ್ಟ್ ಲಾಸ್ ಆಗಿಬಿಟ್ಟು 170-175 ಇದೆ ವಿತ್ ದ ಫ್ಯೂಯಲ್. ಸೊ ಬಟ್ ಸ್ಟಿಲ್ ಸೊ ನೈಸ್ ಟೆಕ್ನಿಕ್ ಟು ಲಿಫ್ಟ್ ಹೆವಿಯಸ್ ಅಡ್ವೆಂಚರ್ ಬೈಕ್. ಅದು ಇವಳೇ ಕಲಿಸಿಕೊಟ್ಟದ್ದು ನನಗೆ. क्या हुआ है? एकदम ड्रामा है भाई. हाँ इट्लाग इडी. ಹಾಂ ಎತ್ತು. ಆಗ ಎತ್ತಿದಾಗ ಎತ್ತು ಮಾರೆ, ಗಾಡಿ ಎತ್ತು ಮಾರೆ. ಹಾಂ ಸೀದಾ ಮಾಡು. ಹ್ಯಾಂಡಲ್ ಬಾರ್ ಸೀದಾ ಮಾಡಿದ್ಯಾ? ಬಾಡಿ ತಿರುಗಿಸತ್ಲಾಗೆ. ಒಂಚೂರು ಕ್ಲೋಸ್ ಬರಬೇಕು ನೀನು. ಮತ್ತು ಆ್ಯಕ್ಚುಲಿ ನೀನು ಸೈಡ್ ಸ್ಟ್ಯಾಂಡ್ ಹಿಂದೆ ಹೋಗಬೇಕು. ಇನ್ನೊಂಚೂರು ಸೈಡ್ ಸ್ಟ್ಯಾಂಡ್ ಹತ್ರ ಇದ್ದರೆ ನಿಂದು ಕಾಲು ಸಿಕ್ಕಿ ಬೀಳ್ತಾರೆ. ಸೈಡ್ ಸ್ಟ್ಯಾಂಡ್ ಹಿಂದೆ ಹೋಗು. 2 ಕಾಲು ಹತ್ಲಾಗ ಹೋಗಲಿ, ಹಿಂದೆ ಹೋಗಲಿ. ಓ ಸೈಡ್ ಸ್ಟ್ಯಾಂಡ್ ಹಿಂದೆ ಎಲ್ಲ ಮಾರೆ ಅತ್ತೆ. ಸೈಡ್ ಸ್ಟ್ಯಾಂಡ್ ತೆಗಿಲಿಕ್ಕೆ ಹೇಳಿದಲ್ಲ ನಾನು. ಸೈಡ್ ಸ್ಟ್ಯಾಂಡ್ ಹಿಂದೆ ಕಾಲು ಹೋಗಲಿ ಅಂತ ಹೇಳಿದೆ. ಎಂತ ನೀನೊಂದು ನಾ ಹೇಳಿದೆ ಅಂತ ನೀನು ಮಾಡಿದೆ ಅಂತ ನಂಗೆ ಅರ್ಥ ಆಗೋದಿಲ್ಲ ಮಾರೆ. ಚಕ್ ಇಟ್ಕೊ, ಗಾಡಿ ಇಟ್ಕೊಳ್ಳ. 2 ಕಾಲು ನಿನ್ನ ಸೈಡ್ ಸ್ಟ್ಯಾಂಡ್ ಹಿಂದೆ ಹೋಗಲಿ. ಈಗ ನೀನು ಗಾಡಿ ಎತ್ತಿದೆ ಹೇಳು, ನನ್ನನ್ನು ನೋಡಿಲ್ಲ. ಎದುರುಗಡೆ ಬಾ. ಹಿಂದ್ಗಡೆ ಎಂತ ನೋಡ್ತೀಯ? ಎದುರುಗಡೆ ಬಾ. ಗಾಡಿ ಎತ್ತಿದ್ಯಲ್ಲ, ಗಾಡಿ ಎತ್ತಬೇಕಾದ್ರೆ ನೀನು ಹೀಗೆ ಎತ್ತಬೇಕಂತಿಲ್ಲ. ಇದ್ರ ಮೇಲೆ ತೊಡೆ ಮೇಲೆ ಪ್ರೆಷರ್ ಹಾಕು. ಹಾಂ ತೊಡೆ ಮೇಲೆ ಪ್ರೆಷರ್ ಹಾಕಿ ಗಾಡಿ ಎತ್ತಿದ್ಯಾ? ಗಾಡಿ ಸೀದಾ ಮಾಡಿದ್ಯಾ? ಸೈಡ್ ಸ್ಟ್ಯಾಂಡ್ ಹಿಂದೆ ಹೋಗ್ಬೇಕಂತ ಹೇಳಿದ್ದು ನಾನು. ಸೈಡ್ ಸ್ಟ್ಯಾಂಡ್ ತೆಗಿಲಿಕ್ಕಲ್ಲ, ಸೈಡ್ ಸ್ಟ್ಯಾಂಡ್ ಹಿಂದೆ ಹೋಗ್ಬೇಕಂತ ಹೇಳಿದ್ದು ನಿಮಗೆ. ಹಿಂದೆ ಹೋಗಿ ಬ್ಯಾಲೆನ್ಸ್ ಮಾಡಿ ಕೂತ್ಕೋ. ನಿನಗೆ ಹಿಂದೆ ಹೋಗಿ ಬ್ಯಾಲೆನ್ಸ್ ಮಾಡಿ ಕೂತ್ಕೊಳ್ಬೇಕಾದ್ರೆ ಫುಟ್ ಪೆಗ್ ಮೇಲೆ ಕಾಲಿಡು. ಫುಟ್ ಪೆಗ್ ಮೇಲೆ ಕಾಲಿಡು. ನಿಂಗೆ ಫುಟ್ ಪೆಗ್ ಮೇಲೆ ಕಾಲಿಟ್ಟು ಅಲ್ಲೆಲ್ಲಿ ಕೂತ್ಕೊಂಡು ಈ ಸೈಡ್ ಬಾ. ಈ ಸೈಡ್ ಬಂದು ಸೈಡ್ ಸ್ಟ್ಯಾಂಡ್ ತೆಗಿ. ಇದು ಮೇಲೆ ಇಡು. ಇದು ಮೇಲೆ ಇಟ್ಟು ಮತ್ತೆ ಪುನಃ ಇದು ಕೆಳಗಿಡು. ಇದು ಮೇಲೆ ಇಡು. ಇದೇ ಈಸಿಯರ್ ಬ್ರೋ. ಇದೇ ಕಲಿಯೋದೆಲ್ಲರು ಹುಡುಗಿಯರು ಹೀಗೆ ಮಾಡಿ ಕಲಿಯೋದು. ಅದರಲ್ಲಿ ಯಾವುದಿಲ್ಲ. ಅದರಲ್ಲಿ ನಿಂಗೆ ಗಾಡಿ ಎತ್ತಲಿಕ್ಕೆ ಆಗುದಿಲ್ಲ. ಹಾಗೆ ತೊಡೆ ಮೇಲೆ ಬಲ ಹಾಕಿ ಎತ್ತಿದ್ಯಾ? ಸೀದಾ ಮಾಡು. ಗಾಡಿ ಸೀದಾ ಬರಲಿ. ಎಸ್ ಗಾಡಿ ಸೀದಾ ಬಂತ. ಹಿಂದೆ ಹೋದ್ಯಾ? ಕಾಲು ಹಿಂದೆ ಬಂತ. ಒಂಚೂರು ಬಾಡಿ ಸೈಡ್ ಹೋಗಲಿ. ಸೈಡ್ ಮಾಡು ಬಾಡಿ. ಅಲ್ಲಿ ಹಿಡ್ಕೊ. ಹ್ಯಾಂಡಲ್ ಬಾರಲ್ಲಿ ಹಿಡ್ಕೊಳ್ಳೋದು ಆಗಲ್ಲ. ಹಾಂ ಬ್ಯಾಲೆನ್ಸ್ ಮಾಡಬೇಕು. ಈಗ ಮೇಯ್ನ್ ಬ್ಯಾಲೆನ್ಸ್. ಮೆಲ್ಲ ಕಾಲು ಎತ್ತಬೇಕು. ಆ ಸೈಡ್ ಕಾಲು ಎತ್ತಬೇಕು ಒಂದೇ ಕಾಲಲ್ಲಿ. ನಿಂದು ಹ್ಯಾಂಡಲ್ ಬಾರ್ ಇತ್ಲಕ್ಕೆ ತಿರುಗ್ತದೆ. ಅದೇ ಮೇನ್ ಫಾಲ್ಟ್. ಇದೆಲ್ಲ ಬ್ಯಾಡ್ದಿಂದ ಅಂದಂತ ಇದು. ನೀನು ಗಾಡಿ ಹಿಡ್ಕೊ. ಅದು ಬೇಡ ಗಾಲಿ ಹಿಡ್ಕೊ ಸುಮ್ಮನೆ ಸರಿಯಾಗಿ. ಹ್ಯಾಂಡಲ್ ಬಾರ್ ಸೀದಾ ಮಾಡಿ. ಯಾಕೆ ನಿಂದು ಹ್ಯಾಂಡಲ್ ಬಾರ್ ಯಾವತ್ತು ಹೊರ್ದ? ಮೆಲ್ಲ ಕಾಲೆತ್ತಮ್ಮ. ಹೋಗೋ ಮತ್ತೆ ಕಾಲೆತ್ತು ಅಲ್ಲಿಂದ. ಎತ್ತು, ಕಾಲೆತ್ತು, ಹಿಡ್ಕೊ. ಫೋಕಸ್ ಯುವರ್ ಮೈಂಡ್. ಸರಿಯಾಗಿ ಹಿಡ್ಕೊ ಅಮ್ಮ. ಸರಿಯಾಗಿ ಹಿಡ್ಕೊ ಸರಿಯಾಗಿ. ಯಾಕೆ ಎಲ್ಲ ಹಿಂಗೆ ಲೂಸ್ ಬಾಡಿ. ಅದೊಂದು ಹಿಡ್ಕೊಳ್ಳುವ ರೀತಿಯ, ಒಂದೊಂದು ಮಾಡುವ ಒಂದು ಶೋಕಿಯ, ಅದನ್ನು ಹಿಡ್ಕೊಂಡು ಹ್ಯಾಂಡಲ್ ಬಾರನ್ನು ಹಿಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಎಂತಕ್ಕಂತ ಗೊತ್ತಿಲ್ಲ ನನಗೆ. ಹ್ಯಾಂಡಲ್ ಬಾರ್ ತಂದು ಹಿಂಗೆ ಯಾರು ಇಟ್ಕೊಳ್ತಾರೆ?
ದಿಸ್ ಇಸ್ ಮೈ ಫಸ್ಟ್ ಡೇ ಸೊ ಗೆಟ್ ಲಾಕ್. ಎಲ್ಲ ಬಿಡ್ತಿದ್ದೆ ನೋಡು. ಹಾಂ ವೆಲ್ಲ ಎಂತ ಊಸ್ಬಿಡ್ತಾರೆ ಇದು. ಎತ್ತಮ್ಮ ಗೌರಮ್ಮ. ಗೌರಮ್ಮ ಬೈಕ್ ಸಿಕ್ಕಿ ಬರೋದಿಲ್ಲ. ಅಯ್ಯವ ಓ ಐಸ ಬಸ್. ಹಾಂ ಲಕ 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 ಹೋಯ್ತು ಲಕ. ಹಾಂ ಬೇಗ ಬೇಗ ಹೋಯ್ತು ಲಕ್ಕಡ್. ಹಾಂ ಬತ್ತನ್ ಹಾಂ ಆಯ್ಳು ಬರ್ ಸೀದಾ ಮನ್ಪ್ಲೆ ಅಲ್ಲಿ ಒಂಜಿ ಒಂದು ಸರ್ಕಸ್ ಮನ್ಪಿನ ಒಂಜಿ ಪೊಂಜ ಬಂಡ ಓಲ್ಡ ಓಲೆ ಇನ್ನದು ವೈಫೈ ಅನು ಎಂತ. ಹಾಂ ಆಯ್ತಾ ಆಯ್ತಾ ಈಗ ಎಂತ ಮಾಡಿ ಹೇಳಿದ್ದು ನಾನು. ಹಾಂ ಎತ್ತು ಒಂದು ಕಾಲು ಬರಲಿ ಮೇಲೆ ಒಂಚೂರು ಬ್ಯಾಲೆನ್ಸ್ ಆಗಲಿ ಗಾಡಿ. ಬ್ಯಾಲೆನ್ಸ್ ಮಾಡು ಕಾಲು ಮೇಲೆ ಬರಲಿ. ನಾ ಇಟ್ಕೊಂಡಿದ್ದೆ. ಹಾಂ ಎತ್ತು ನಿನ್ನ ಹತ್ರ ಅಂತ ಆಗಿಲ್ಲ. ಇಟ್ಕೊಂಬಾರತಿ ಹ್ಯಾಂಡ್ಲ್ ಬಾರ್ ಸೀದಾ ಮಾಡು. ಹಾಂ ಇಡೀ ಗಾಡಿ ನಾನು ಇಟ್ಕೊಂಡಿದ್ದೇನೆ ಗೊತ್ತುಂಟಾ. ನೀನು ಒಂದು ಚೂರು ನಿನ್ನ ಕೈಯಲ್ಲಿ ಬಲ ಇಲ್ಲ. ಎಂತ ಮಾಡ್ತಿದ್ದಿ ಫುಡ್. ನಾನು ಎಂತ ಹೇಳಿದ್ದು ನಿನಗೆ ಪೂಜಾ, ಎತ್ತಿದ ಕೂಡಲೇ ಕಾಲು ಹತ್ಲಾಗೆ ಕೆಳಗೆ ಹೋಗ್ಬೇಕು. ಫುಲ್ ಕಾಲು ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗ್ಲಿ ಅತ್ಲ ಕಾಲು ಬೇಕು. ಬಾಡಿ ಹತ್ಲಾಗೆ ಶಿಫ್ಟ್ ಆಗ್ಬೇಕು ನಿನ್ನದು. ಹೇಳು ನೀನು ಹೇಳು ಗಾಡಿಯಿಂದ ಹೇಳು. ಯಬ್ಬ ದೇವರ ಇವಳ ಹತ್ರ ಒಂದು ಹೈಟ್ ಪ್ರಾಬ್ಲಮ್ ಅಲ್ಲ ಬ್ರೋ, ನಿನ್ನದು ನ್ಯಾಕ್ ಪ್ರಾಬ್ಲಮ್, ಟೆಕ್ನಿಕ್ ಪ್ರಾಬ್ಲಮ್. ಎತ್ತಿ ಆದ ಕೂಡಲೇ ಇದು ಕಲಿಬೇಕು ನೀನು ಫಸ್ಟಿಗೆ ಬಾಡಿಯಲ್ಲಿ. ಇಲ್ಲ ನೋಡಿ ಇದು ಮಾಡು. ಇವತ್ತು ನಿನಗೆ ಬೇಸಿಕ್ಸ್ ಇದು. ಹೀಗೆ 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 ಈಗ ಟರ್ನ್ ಮಾಡ್ಬೇಕಾದ್ರೆ ನೋಡಿ ನಾನು ಎಂತ ಮಾಡ್ತೇನೆ ಅಂತ. ಹ್ಯಾಂಡ್ಲ್ ಬಾರ್ ನೋಡು ನಾನು ಹೀಗೆ ಮಾಡ್ಬೇಕಾರೆ ಇದು ಬ್ಯಾಲೆನ್ಸ್ ಸಿಗ್ತಾರೆ. ಹೀಗೆ ಮಾಡಿದರೆ ಹೀಗೆ ಹೀಗೆ ನೈಸ್ ನೈಸ್. ಬೇಗ 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 ಕುತ್ಕೋ. ರಪ್ಪ ಎತ್ಲಾಗ ಹಾಕು. ವೆಯ್ಟ್ ರಪ್ಪ. ಹಾಂ ಇಡೀ ಕಾಲು ಎತ್ಲಾಗ ಹಾಕು. ಸ್ಟೇರಿಂಗ್ ಸೀದಾ. ಹಾಂ ಗುಡ್ ನೈಸ್ಲಿ ಡನ್. ಹಾಂ ಈಗ ಆ ಕಾಲು ಕೆಳಗೆ. ಸೈಡ್ ಸ್ಟ್ಯಾಂಡ್ ಇರಲಿ, ಬೇಡ ಎತ್ತಬೇಡ. ಆ ಕಾಲು ಕೆಳಗೆ ಅಗ್ಸು. पेन क्या है उधर? स्टैंड है भाई, गाड़ी ऑलरेडी ऐसा ही है. क्या भाई इधर है? तुम क्या है भाई? ಏ ಅಬ್ಬ ಒಂದು ಡ್ರಾಮಾ ಅಂತ ಹೇಳಿದರೆ ಗಾಡಿ ಸ್ಟ್ಯಾಂಡಲ್ಲಿ ಎಂಥ ಡ್ರಾಮಾ ಸ್ನೇಹಿತರೆ. ಗಾಡಿ ಸ್ಟ್ಯಾಂಡಲ್ಲುಂಟು, ನಾನು ಇಟ್ಕೊಂಡಿಲ್ಲ ಅಂತ ಹೇಳ್ಕೊಂಡೆ ಹೆದರಿಕೆ. ಅದು ಪೇನು ಇದು ಪೇನ್ ಅಂತ ಗಾಡಿ ಸೈಡ್ಸ್ ಅಂತ. ಓಯ್ಯಬ್ಬ. ಓಹ್ ನೈಸ್. ಇದೊಂದೊಂದು ಕಲ್ತ್ರಪ್ಪ ಇವತ್ತು. ಒಂದು ತೊಡೆ ಹಾಕಿ ಒಂದು ಎತ್ತದು ಗಾಡಿ ಸೀದಾ ಮಾಡೋದು. ವೆರಿ ಗುಡ್. ಬರ್ಡು बैलेंस करना ही है भाई, इतना ही है. क्या लगा? वो कुछ नहीं होता है, लगता रहता है ऐसा सब. हाँ भूख लग रहा है. ಒಂದು 4 ಸತಿ ಏನು ಸೈಡ್ ಸ್ಟ್ಯಾಂಡಿನ ಗಾಡಿ ಎತ್ತಿದೆ ಅಲ್ಲಿಗೆ ಹೋಗ್ಬಿಡ್ತಾನೆ ನನ್ನದಿ. ಕೂತ್ಕೊಳ್ಳಿಕ್ಕಾದ್ರೆ ಕಲಿಯೇ ಇವತ್ತು. ಗಾಡಿ ಸ್ಟಾರ್ಟ್ ಮಾಡೋದು ಇವತ್ತು ಎಂತ ಕಲಿಯೋದು? ಗಾಡಿ ಸ್ಟಾರ್ಟ್ ಮಾಡೋದು. ಗಾಡಿ ಸ್ಟಾರ್ಟ್ ಮಾಡೋದು. ಅದು ಎತ್ತು ನೋಡ, ಹಾಗೆ ಕೂತ್ಕೊಂಡು ಎತ್ತು ನೋಡ. ಎತ್ತ ಸೀದಾ ಮಾಡ್ತಾ ಹೋಗ್ಬೇಕು ಹ್ಯಾಂಡಲ್ ಬಾರ್. ಅದು ಹೇಳಿದೆ ಇದು ಕಷ್ಟ. ಸ್ವಲ್ಪ 3 ಡೇಸಲ್ಲಿ ಅಂತ ಹೇಳದ್ ನೋಡಿ ಸ್ನೇಹಿತರೆ. 2-3 ಡೇಸಲ್ಲಿ ಸೈಡ್ ಸ್ಟ್ಯಾಂಡ್ ತೆಗೆದು ಬೈಕಲ್ಲಿ ಕೂತ್ಕೊಳ್ಬೋದಂತೆ. ಮತ್ತೆ ಮುಂದೆ ಹೋಗುದು ಯಾವಾಗ ನಾವು?
ADV 100 ಚಾಲೆಂಜ್ ಇವತ್ತಿಗೆ ಇಲ್ಲೇ ಮುಗ್ದಿದೆ ಗೈಸ್. ಸೊ ಬೇಸಿಕ್ಲಿ ಮೈ ವೈಫ್ ಇಸ್ ಟೈರ್ಡ್. ನನಗೆ ಎಕ್ಸ್ಟ್ರೀಮ್ಲಿ ಟೈರ್ಡ್. ಎತ್ತಿ ಸಾಕಾಗಿದೆ ಅವಳಿಗೆ. ಬೈಕ್ ಆಯ್ನಮ್ಮ.